Hello friends, welcome back to my YouTube channel. ಟುಡೇ ವಿಡಿಯೋ ಟೊಮೊಟೊ ಉಪ್ಪಿನಕಾಯಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ಉಪ್ಪಿನಕಾಯಿ ಮಾಡಲಿಕ್ಕೆ ನಾನಿಲ್ಲಿ ರೋಮಾ ಟೊಮೊಟೊ ಅಥವಾ ಎಗ್ ಶೇಪಲ್ಲಿರುವ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೋಬೇಕು. ತೇವಾಂಶ ಏನು ಇರಬಾರ್ದು, ಆ ರೀತಿ ಇದನ್ನು ಒರೆಸ್ಕೋಬೇಕು. ಈ ಟೊಮೊಟೊವನ್ನು ಹೆಚ್ಚಾಗಿ ಸಾಸ್ ಮಾಡಲಿಕ್ಕೆ ಬಳಸ್ತಾರೆ. ಇದು ಕಡಿಮೆ ಸೀಡ್ಸ್ ಇರುವಂಥ ಒಂದು ಟೊಮೆಟೊ. ಇದು ಹುಳಿ ಅಂಶ ಕೂಡ ಕಡಿಮೆ ಇರುತ್ತೆ. ನೋಡಿ, ಇವಾಗ ಎಲ್ಲವನ್ನು ಕೂಡ ಒರೆಸ್ಕೊಂಡಾಗಿದೆ. ನಂತರ ಇವಾಗ ಕಟ್ ಮಾಡುವ ಮೊದಲು ಇದನ್ನು ಕಟ್ ಮಾಡುವಾಗ ಮಧ್ಯಭಾಗದಲ್ಲಿ ಏನು ಈ ರೀತಿ ಗ್ರೀನ್ ಕಲರ್ ತೊಟ್ಟು ಬರುತ್ತಲ್ಲ, ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಇವಾಗ ನಾನಿಲ್ಲಿ ಉದ್ದುದ್ದ ಸೈಜಲ್ಲಿ ಕಟ್ ಮಾಡ್ಕೊಳ್ತೀನಿ. ಇನ್ನು ಹೊರಗಡೆ ಏನು ಫಂಕ್ಷನ್ಗಳಲ್ಲಿ ಅಥವಾ ಮದುವೆಗಳಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾರೆ. ನಮಗೆ ಯಾವ್ದು ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಉದ್ದ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೊಟೊವನ್ನು ಮೊದಲು ತೇವಾಂಶ ಇಲ್ದಂಗೆ ನೀಟಾಗಿ ಒರೆಸ್ಕೋಬೇಕು. ಸ್ವಲ್ಪ ತೇವಾಂಶ ಇದ್ರೂ ಉಪ್ಪಿನಕಾಯಿ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಈ ಟೊಮೊಟೊ ಉಪ್ಪಿನಕಾಯಿನ ಇನ್ಸ್ಟೆಂಟಾಗಿ ಕೂಡ ಹಾಕ್ಕೋಬೋದು. ಅದನ್ನು ತಕ್ಷಣ ಬಳಸಲಿಕ್ಕೆ ಮಾಡ್ಬೋದು. ನಾನಿಲ್ಲಿ ಇನ್ನೊಂದು ರೀತಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟ್ ಆದರೆ 1 ದಿವಸ ಅಥವಾ 2 ದಿವಸ ಇಟ್ಕೋಬೋದು ಹೊರಗಡೆ, ಇಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡಬೇಕು. ಈ ರೀತಿ ಅದು ಹಸಿದೆ ಹಾಕೋದ್ರಿಂದ ಆರಾಮಾಗಿ 1 ವಾರನಾದರೂ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿಟ್ಟರೆ ಒಂದು 15 ದಿವಸನಾದರೂ ಇಟ್ಕೋಬೋದು. ನೋಡಿ, ಎಲ್ಲವನ್ನು ಕೂಡ ಕಟ್ ಮಾಡಿ ಆಗಿದೆ. ಇದಕ್ಕೆ ನಾನು ಮಸಾಲೆಯನ್ನು 2 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಮೆಂತ್ಯ, ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯವನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲು ಕಟ್ ಮಾಡಿರುವ ಟೊಮೊಟೊಗೆ ಉಪ್ಪು ಮತ್ತು ಖಾರ, ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡಬೇಕು. ನಮ್ಮ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋವಷ್ಟರಲ್ಲಿ ಇದು ಸ್ವಲ್ಪ ರೆಡಿಯಾಗಿರುತ್ತೆ. ನಾನಿಲ್ಲಿ ಉಪ್ಪು 2 ಟೀ ಸ್ಪೂನು ಮತ್ತು ಖಾರದ ಪುಡಿ 1.5 ಟೀ ಸ್ಪೂನ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇವಾಗ ಸಣ್ಣ ಬಾಣಲೆಯಲ್ಲಿ ಮೊದಲು ಜೀರಿಗೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀನಿ, ನಂತರ ಒಟ್ಟಿಗೆ ಪೌಡ್ರನ್ನ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಜೀರಿಗೆ ಫ್ರೈ ಆದ ನಂತರ ಮೆಂತ್ಯ ಕೂಡ ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಜಾಸ್ತಿ ಬಿಸಿ ಮಾಡೋದ್ರಿಂದ ಇದು ಮೆಂತ್ಯ ಕಹಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಆದರೆ ಸಾಕು, ಇಷ್ಟ ಆದರೆ ಸಾಕು. ನೋಡಿ, ನಂತರ ಇವಾಗ ಸಾಸಿವೆ ಕೂಡ ಅಷ್ಟೇ ಚಿಟಪಟ ಅನ್ನೋವಷ್ಟರಲ್ಲಿ ಇದನ್ನು ಬಿಸಿ ಮಾಡಬೇಕು. ಇವಾಗ ಗ್ಯಾಸ್ ಕೂಡ ಆಫ್ ಮಾಡಿಕೊಂಡು 3 ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೋಬೇಕು. ಇದು ತಣ್ಣಗಾಗೋವಷ್ಟರಲ್ಲಿ ನಾನು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಅರ್ಧ ಲೋಟ ಟೀ ಲೋಟ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಬೇಕು. ಒಂದು 3-4 ಒಣಮೆಣಸಿಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗ್ಯಾಸ್ ಕೂಡ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಬೆಳ್ಳುಳ್ಳಿನ 1 ಹಿಡಿಯುವಷ್ಟಾಗಿ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದಿಟ್ಕೊಂಡು. ಅದನ್ನು ಕೂಡ ಹಾಕ್ಕೊಂಡು ಇದು ಎಣ್ಣೆನ ತಣ್ಣಗಾಗಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇವಾಗ ಮಿಕ್ಸಿ ಜಾರ್ಗೆ ಈ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಟೊಮೊಟೊ ಕೂಡ ಸ್ವಲ್ಪ ಮೆತ್ತಗಾಗಿದೆ ಉಪ್ಪು ಹಾಕಿರೋದ್ರಿಂದ. ಇವಾಗ ಮಸಾಲೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕಲಸಿದ ನಂತರ ಎಣ್ಣೆ ಕೂಡ ರೆಡಿ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆನ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಸಲ ಉಪ್ಪು ಮತ್ತು ಖಾರವನ್ನು ರುಚಿಗೆ ನೋಡಿ ಹಾಕ್ಕೋಬೇಕು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಬೆಲ್ಲದ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಟೊಮೊಟೊ ಏನು ಹುಳಿ ಕಡಿಮೆ ಇರೋದ್ರಿಂದ ಬೆಲ್ಲವನ್ನು ಕೂಡ ಸ್ವಲ್ಪ ಟೇಸ್ಟ್ಗೋಸ್ಕರ ಹಾಕ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.